ಬಿಜೆಪಿ ಮಂಡಲದಲ್ಲಿ ಒಳಜಗಳ ಮತ್ತೊಮ್ಮೆ ಹೊರಬಿದ್ದಿದೆ. ಮಂಡಲ ಮಾಜಿ ಅಧ್ಯಕ್ಷ ಗೂಳಿಹಟ್ಟಿ ಜಗದೀಶ್ ಅವರು ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೊಸದುರ್ಗ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಕ್ಷದ ನಿಯಮಗಳನ್ನು ಸಂಪೂರ್ಣ ಉಲ್ಲಂಘಿಸಿ ಅಧ್ಯಕ್ಷರ ನೇಮಕ ನಡೆದಿದೆ ಎಂದು ಆರೋಪಿಸಿದರು. ಪಕ್ಷದ ಸಕ್ರಿಯ ಸದಸ್ಯನೂ ಅಲ್ಲದ ಅನ್ನಪ್ಪಸ್ವಾಮಿ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರುವುದು ಕಾರ್ಯಕರ್ತರಿಗೆ ಮಾಡಿದ ಅವಮಾನ. ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗೆ ವಿರುದ್ಧವಾಗಿ ಸ್ಪರ್ಧೆ ಮಾಡಿದ ವ್ಯಕ್ತಿಗೆ ಅಧ್ಯಕ್ಷ ಸ್ಥಾನ ನೀಡಿರುವುದು ಶಿಸ್ತಿನ ಪಕ್ಷಕ್ಕೆ ತಕ್ಕದ್ದಲ್ಲ. ಅಧ್ಯಕ್ಷ ಸ್ಥಾನಕ್ಕೆ ಹಲವಾರು ಅರ್ಹರು ಇದ್ದರೂ ಒತ್ತಡಕ್ಕೆ ಮಣಿದು ಅನ್ನಪ್ಪಸ್ವಾಮಿಯನ್ನ ನೇಮಕ ಮಾಡಲಾಗಿದೆ. ನೇಮಕಗೊಂಡು 9 ತಿಂಗಳು ಕಳೆದರೂ ಕಾರ್ಯಾಲಯವನ್ನು ಕೂಡ ಆರಂಭಿಸಿಲ್ಲ ಎಂದು ಆರೋಪಿಸಿದರು. ಇನ್ನು ಅಧ್ಯಕ್ಷರಾಗಿದ್ದರೂ ಬೂತ್ ಮಟ್ಟದ ಕಾರ್ಯಗಳು ನಡೆದಿಲ್ಲ. ಬೂತ್ ಅಧ್ಯಕ್ಷರು ಮತ್ತು ಬಿಎಲ್ಒಗಳ ನೇಮಕವೂ ಆಗಿಲ್ಲ. ಪಕ್ಷದ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಏಕಪಕ್ಷೀಯವಾಗಿ ಪದಾಧಿಕಾರಿಗಳನ್ನ ಘೋಷಣೆ ಮಾಡಲಾಗಿದೆ. ಒಂದು ತಾಲೂಕಿಗೆ 3 ಪ್ರಧಾನ ಕಾರ್ಯದರ್ಶಿ ಹುದ್ದೆ ಸೃಷ್ಟಿಸಿರುವುದನ್ನು ಪ್ರಶ್ನಿಸಿದರು. ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಯಲ್ಲಿ ಪಕ್ಷದ ನಿಯಮಗಳೇ ಪಾಲನೆಯಾಗಿಲ್ಲ. ಇನ್ನು ಸಂಘಟನೆ ಬಲಪಡಿಸಬೇಕಾದ ಶ್ರೀರಾಂಪುರ ಮತ್ತು ಮತ್ತೋಡು ಹೋಬಳಿಗಳಲ್ಲಿ ಕಡೆಗಣನೆ ನಡೆದಿದೆ. ನಿಷ್ಠಾವಂತ ಕಾರ್ಯಕರ್ತರನ್ನ ಕಡೆಗಣಿಸಿರುವುದರಿಂದ ಕಾರ್ಯಕರ್ತರು ದೂರವಾಗುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಹೊಸದುರ್ಗ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವಿನ ಎಲ್ಲಾ ಸಾಧ್ಯತೆಗಳಿದ್ದರೂ ಸ್ಥಳೀಯ ಗೊಂದಲಗಳಿಂದಲೇ ಸೋಲು ಎದುರಾಗುತ್ತಿದೆ ಎಂದು ಹೇಳಿದರು. ಪಕ್ಷದ ಒಳಗಿನ ಗೊಂದಲಗಳಿಗೆ ಸ್ಪಷ್ಟನೆ ನೀಡದಿದ್ದರೆ ರಾಜ್ಯಾಧ್ಯಕ್ಷರಿಗೆ ದೂರು ನೀಡುವುದಾಗಿ ಎಚ್ಚರಿಸಿದರು. ತಾಲೂಕು ಬಿಜೆಪಿ ಹೊಸದುರ್ಗ ಮಂಡಳ ಇವತ್ತು ನಾವೇನಕ್ಕೆ ಪ್ರೆಸ್ ಮೀಟ್ ಮಾಡುತ್ತ ಉದ್ದೇಶ, ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದ ಗೂಳಿಹಟ್ಟಿ ಜಗಣ್ಣವರು ಉದ್ದೇಶ ಇಷ್ಟೇ. ನಮ್ಮ ಅಧ್ಯಕ್ಷರಾದ ಮಾನ್ಯ ಅಣ್ಣಪ್ಪಸ್ವಾಮಿ ಅವರು, ನಿಯೋಜಿತ ಅಧ್ಯಕ್ಷರಾದ ಅಣ್ಣಪ್ಪಸ್ವಾಮಿ ಅವರು ನಿನ್ನೆ ಪತ್ರಿಕಾಗೋಷ್ಠಿ ತಮ್ಮ ಪದಾಧಿಕಾರಿಗಳನ್ನ ಅನೌನ್ಸ್ ಮಾಡಿ ಆ ಒಂದು ಉದ್ದೇಶದಿಂದ ಅನೌನ್ಸ್ ಮಾಡಿದ ಉದ್ದೇಶದಿಂದ ನಾವು ಈ ಒಂದು ಮಾಧ್ಯಮ ಮುಖಾಂತರ ರಾಜ್ಯ ಈಗ ನಾವು ಇದನ್ನ ಅನೌನ್ಸ್ ಮಾಡಿದ್ರ ಅವರು ಕೆಲವು ನ್ಯೂನತೆಗಳನ್ನ ನಾವು ಜಿಲ್ಲೆಗೆ ಹೇಳ್ತಿದ್ವಿ. ಇವ್ರು ಜಿಲ್ಲೆಯವರು ರಾಜ್ಯದಲ್ಲ, ನಾವು ಇಲ್ಲಿ ನಮ್ಮವೇನೇ ಹೇಳಿದ್ರು ಒಳಗೇರಿಂದ ಈ ಕಡೆಗೆ ನಾವೊಬ್ಬ ತಾಲೂಕು ಅಧ್ಯಕ್ಷ ಆಗಿ ನಮ್ಮ ಉಪಾಧ್ಯಕ್ಷ ಇರ್ಬೋದು, ಯುವ ಮೋರ್ಚಾ ಇರ್ಬೋದು, ಯುವ ಮೋರ್ಚಾ ಅಧ್ಯಕ್ಷ ಇರ್ಬೋದು, ಒಬಿಸಿ ನಮ್ಮ ಬಿಜೆಪಿ ಟೋಟಲ್ ಕಾರ್ಯಕರ್ತರು, ಈ ತಾಲೂಕಿನಲ್ಲಿ ಕಾರ್ಯಕರ್ತರು. ಏನ್ ನಾವ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ, ಮಾನ್ಯ ನಿಯೋಜಿತ ಅಣ್ಣಪ್ಪಸ್ವಾಮಿ ಅವರು ನಿನ್ನೆ ಬಿಡುಗಡೆ ಮಾಡಿದ್ರೆ ಅವರು ಪದಗ್ರಹಣನೇ ಇನ್ನು ಮಾಡಿಲ್ಲ. ಪ್ರಮುಖವಾಗಿ ನಮ್ಮಲ್ಲಿ ಒಂದು ಶಿಸ್ತಿನ ಪಕ್ಷ. ನಾವು ಪದಗ್ರಹಣ ಮಾಡ್ಕೋಬೇಕಾದ್ರೆ DTOT ಲಕ್ಷ್ಮಣರಿಂದ ನಾವು ಬಾವುಟವನ್ನ ತಗೊಂಡ್ವಿ. ಯಾಕೆ ಅಂದ್ರೆ ನಮ್ಮಲ್ಲಿ ಒಂದು ಸಿದ್ಧಾಂತ ಇದೆ. ಅವ್ರೇನ್ ಮಾಡಿದ್ರು, ಆ ಪದಗ್ರಹಣನೆ ಮಾಡಿದರೆ ನಿಯೋಜಿತ ಅಧ್ಯಕ್ಷೆ ನಿನ್ನೆ ಪಟ್ಟಿ ಬಿಡುಗಡೆ ಮಾಡಿ ಇಡೀ ಮಂಡಳಗಳಲ್ಲಿ, ನಮ್ಮ ಚಿತ್ರದುರ್ಗದಲ್ಲಿ 8-9 ಮಂಡಳಗಳಲ್ಲಿ ಎಲ್ಲಾ ಮಂಡಳಗಳಲ್ಲೂ 2 ಪ್ರಧಾನ ಕಾರ್ಯದರ್ಶಿ ಮಾಡಿದ್ದಾರೆ. ಈ ಮಂಡಲದ ಮಾತ್ರ 3 ಪ್ರಧಾನ ಕಾರ್ಯದರ್ಶಿ ಮಾಡಿದ್ದಾರೆ. ಯಾಕೆ? ಆಮೇಲೆ ಅವ್ರಿಗೆ ಏನಾರ ಮಾಹಿತಿ ಗೊತ್ತಿಲ್ದಂಗಿದ್ರೆ, ಹಿಂದೆ ಅನುಭವ ಇಲ್ದಂಗಿದ್ರೆ, ಈಗ ನಾವಿದ್ವಿ 4 ವರ್ಷ ಪ್ರಧಾನ ಕಾರ್ಯದರ್ಶಿಯಾಗಿ, 6 ವರ್ಷ ಮಂಡಲಾಧ್ಯಕ್ಷ ಆಗಿ, ನಮ್ಮ ಸಾಚ ಮಂಜಣ್ಣರ ಅನುಭವಸ್ಥರಿದ್ರು, ನಮ್ಮ ಏರೂರು ಮಂಜಣ್ಣರಿದ್ರು, ಬಹಳ ಜನ ನಮ್ಮ DTOT ಲಕ್ಷ್ಮಣರಿದ್ರು, ಪುರಸಭೆ ಅಧ್ಯಕ್ಷರುಗಳಿದ್ರು, ಬಹಳ ಜನ ಅನುಭವಸ್ಥರ ಯಾವ್ಯಾವ ಆಯ್ಕೆ ಎಷ್ಟೆಷ್ಟು ಮಾಡ್ಬೇಕು ಅಂತ ತಿಳ್ಕೋಬೇಕಾಯ್ತು. ಮಾನ್ಯ ಅಣ್ಣಪ್ಪಸ್ವಾಮಿ ಅವರು ನಮ್ಮ ಅಧ್ಯಕ್ಷ ಈಗ ಯಾವುದೇ ಒಂದು ಪದಾಧಿಕಾರಿಗಳನ್ನ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಹಿಂದೆ ಇರೋಂತ ಅಧ್ಯಕ್ಷನ ಗಣನೆ ತಾಂಡು, ಆಮೇಲೆ ಎಲ್ಲಾ ಕಾರ್ಯಕರ್ತರು ಮತ್ತು ಪ್ರಮುಖರ ಜೊತೆ ಕೂತ್ಕೊಂಡು ಹಿಂದಿನ ದಿವಸ ಒಂದು ಚರ್ಚೆ ಮಾಡಿ ನಾವು ಪದಾಧಿಕಾರಿಗಳು ಪಟ್ಟಿ ಬಿಡುಗಡೆ ಮಾಡೋದು ನಮ್ಮ ಬಿಜೆಪಿ ಸಿದ್ಧಾಂತ ಮತ್ತು ವಾಡಿಕೆ. ಎಲ್ಲೋ ಒಂದ್ ಕಡೆ ಯಾರೋ ಒಬ್ರು ಮಾತು ಕೇಳಿ ಯಾವ್ದೋ ಮನೆಯ ಕೂತ್ಕೊಂಡು ಏಕಾಏಕಿ ಪಟ್ಟಿ ಬಿಡುಗಡೆ ಮಾಡಿರೋದು ಇದು ಸಮಂಜಸ. ಅವರು 9 ತಿಂಗಳಾಯ್ತು ಪದಗ್ರಹಣ ಮಾಡಿ, ಅಲ್ಲ ಪದಗ್ರಹಣ ಮಾಡ್ದ.
ಅವ್ರ ನಿಯೋಜಿಸುವ ಅಧ್ಯಕ್ಷರು ನಮ್ಮ ಅಧ್ಯಕ್ಷ ಆಗಿ 9 ತಿಂಗಳಾಯ್ತು. ಪಾರ್ಟಿ ಆಫೀಸು ಮೊನ್ನೆ ದಿವಸ ಇನ್ನು ಬಾವುಟ ಕಟ್ಟಿದ್ದಾರೆ. ಅವರು ಇಂದ ಅಧ್ಯಕ್ಷರನ್ನು ಸಲಹೆ ತಗಬೇಕು, ಇಂದ ಪ್ರಮುಖರು ಸಲಹೆ ತಗಬೇಕು, ಯಾವ್ಯಾವ ರೀತಿಯಿಂದ ಎಲ್ಲೆಲ್ಲಿ ವೀಕ್ ಐತೆ ಅಲ್ಲಿ ಸಂಘಟನೆಯಲ್ಲಿ ತೊಡಿಕಬೇಕಾಗಿತ್ತು. ಯಾರೇ ಕಾರ್ಯಕರ್ತರು ಫೋನ್ ಮಾಡಿದ್ರು ನಾನು ಇನ್ನು ನಿಯೋಜಿತ ಅಧ್ಯಕ್ಷ ನಮ್ಮ ಬಾವುಟ ಇಸ್ಕೊಂಡಿಲ್ಲ ಅಂತ ಯಾರು ಸ್ಟೇಷನ್ ಫೋನ್ ಮಾಡಿದ್ರು, ಇನ್ನೊಬ್ರು ಫೋನ್ ಮಾಡಿದ್ರು, ಈ ತರ ಹೇಳ್ತಾರೆ. ಆದ್ರೆ ನಮ್ಮ ಎಲ್ಲ ಅಧ್ಯಕ್ಷ ಆಯ್ಕೆಯಲ್ಲೂ ಇದೇ ಗೊಂದಲವಾಯ್ತು. 8 ಮಂಡಲ ಬಹಳ ಚೆನ್ನಾಗಾಯ್ತು. ಇದು ನಮ್ದು 9ನೇ ಮಂಡಲ ವಸ್ತುದಲ್ಲಿ ಆಯ್ಕೆ ಸಮಿತಿ ಚುನಾವಣಾ ಅಧಿಕಾರಿಗಳು ನಮ್ಮ ದಾವಣಗೆರೆ ಜೀವನ್ ಮೂರ್ತಿ ಮತ್ತು ಶಿವಮೊಗ್ಗದ ದತ್ತಾತ್ರೇಯ ಇಲ್ಲಿ ಚುನಾವಣಾ ಅಧಿಕಾರಿಯಾಗಿ ನೇಮಿಸಿದ್ರು. ನಾನು ಅವ್ರಿಗೆ ಹೇಳಿದೆ, ನಮ್ಮ ಪ್ರಪ್ರಥಮವಾಗಿ ಬಿಜೆಪಿ ಗೆಲ್ಲದ 224ರಲ್ಲಿ ನಮ್ಮ ವಸ್ತುರ್ಗ. ಯಾಕೆ ಅಂದ್ರೆ ಇಲ್ಲಿ ಕಾರ್ಯಕರ್ತರು ಪಡೆನೇ ಬಿಜೆಪಿಯಲ್ಲಿ ಇದೆ. ಎಲ್ಲೋ ಒಂದ್ ಕಡೆ ನಮ್ಮ ಬಿಜೆಪಿ ನಮ್ಮ ಅಸ್ತಿತ್ವದಲ್ಲೇ ನಾವು ಬಿಜೆಪಿ ಗೆಲ್ಸಿದ್ವಿ, MLA ಗೆಲ್ಸಿದ್ವಿ, MP 2 MP ಗೆಲ್ಸಿದ್ವಿ. ನಾನು 4 ವರ್ಷ ಮತ್ತು ಈ 6 ವರ್ಷ ಪ್ರಧಾನ ಕಾರ್ಯದರ್ಶಿಯಾಗಿ 4 ವರ್ಷ ಅಧ್ಯಕ್ಷರಾಗಿ 6 ವರ್ಷ ಇದ್ದಾಗ 2 MP, ಒಬ್ರು MLA, ಪುರಸಭೆ ಅಧ್ಯಕ್ಷರು, MLC ಇರ್ಬೋದು, ಪದವೀಧರ ಕ್ಷೇತ್ರ ಇರ್ಬೋದು, ಪ್ರತಿಯೊಂದನ್ನು ನಮ್ಮ ಇದರಲ್ಲಿ ನಾವು ಗೆಲ್ಸಿದ್ವಿ. ಈ ಸತಿ ವಿಧಾನಸಭೆ ನಾವು ಚುಕ್ಕಾಣಿ ಹಿಡಿಯದೆ. ಆದ್ರೆ ಎಲ್ಲೋ ಒಂದ್ ಕಡೆ ಇದೆ ರಾಜ್ಯದಾಗೆ ನಾವು ಸೋಲುಂಡಾಗ ನಮ್ಮ ಅಧ್ಯಕ್ಷತೆಯಲ್ಲೂ ನಾವು ಸೋಲು ಹೋಗ್ತೀವಿ. ಈಗ 224 2028 ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋ ನಮ್ಮ ಉದ್ದೇಶ, ನಮ್ಮ ಕಾರ್ಯಕರ್ತರ ಉದ್ದೇಶ. ವಸ್ತುದಲ್ಲಿ 224 ನಮ್ಮ ಬಿಜೆಪಿದು ಕೂಡ ಒಂದು ವಿಧಾನಸಭೆ ಕಳಿಸೋ ಉದ್ದೇಶನೂ ನಮ್ದಿದೆ. ನಾವೇನಿದ್ನೇ ಪ್ರೆಸ್ ಮೀಟ್ ಮಾಡಿ ದೊಡ್ಡ ರಾಜ್ಯ ನಾಯಕರಿಗೆ ಜಿಲ್ಲಾ ನಾಯಕರಿಗೆ ಹೇಳೋ ಅನ್ನೋ ಉದ್ದೇಶ ನಮ್ದಲ್ಲ. ನಾವೇನೇ ಮಾಡಿದ್ರು ಪಕ್ಷದ ಅಡಿಯಲ್ಲೇ, ಪಕ್ಷದ ಚೌಕಟ್ಟಿನಲ್ಲೇ ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಏನು ಅಂದ್ರೆ, ನಾವೇನೇ ಇಲ್ಲೇ ಮಾಹಿತಿಗಳು ತಪ್ಪುಗಳಾದವಂತವು ಆಯ್ಕೆ ಸಮಿತಿ ಇರ್ಬೋದು, ಇನ್ನೊಂದು ಟಿಕೆಟ್ ವಿಷಯ ಇರ್ಬೋದು, ಪದಾಧಿಕಾರಿಗಳ ಟಿಕೆಟ್ ಇರ್ಬೋದು, ಎಲ್ಲೋ ಒಂದ್ ಕಡೆ ಕಾರ್ಯಕರ್ತನ ಕಡೆಗಣಿಸಿ ಯಾರೋ 1-2-3 ಕೈ ಕೆಳ ಬಿಜೆಪಿ ನಡೀತೈತೆ, ಸೊರಗ್ತೈತೆ. ಈ ಸ್ವರ್ಗದನ್ನ ಜಿಲ್ಲಾ ನಾಯಕರಿಗೆ ಹೇಳಿರೋ ಅವ್ರು ನೀವು ಎದುರಾಕಿಂದಂಗೆ ಹಂಗೆ ಸುಮ್ಮನಾಗ್ತಾರೆ. ಅವ್ರ ರಾಜ್ಯ ನಾಯಕರಿಗೆ ಯಾರಿಗೆ ಹೇಳೋಣ? ಯಾರಿಗೆ? ಈಗ ನಮ್ಮ ರಾಜ್ಯಾಧ್ಯಕ್ಷರು ನೇತೃತ್ವದಲ್ಲಿ, ವಿಜೇಂದ್ರನ ನೇತೃತ್ವದಲ್ಲಿ ಇಡೀ ರಾಜ್ಯ ಒಳ್ಳೆ ಮುನ್ನಡೆದು 25ರಲ್ಲಿ ಅಧಿಕಾರ ಬರಬೇಕು ಅನ್ನೋದು ಎಲ್ಲರ ಆಶೆ, ಇಡೀ ಕರ್ನಾಟಕ ಜನರ ಆಶೆ ಬಿಜೆಪಿ ಅವರು. ನಮ್ಮ ವಸ್ತುದಲ್ಲಿ ನಾವು 23 ಯಾಕೆ ಮಾಡ್ಕೋಣ? 223 ನಮ್ಮ ವಸ್ತುವಿನ ಪ್ರಪ್ರಥಮವಾಗಿ ಬಿಜೆಪಿ ಗೆಲ್ಸಿ ನಾವು ಕಳ್ಸೋಣ. ಇವತ್ತು ನಾವು ಧ್ವನಿ ಎತ್ತಂಗಿದ್ದಂಗೆ ಇದ್ರೆ ಸೋತ ಮೇಲೆ ನಾವು ಪ್ರೆಸ್ ಮೀಟ್ ಮಾಡಿರೋ ಉಪಯೋಗ ಇಲ್ಲ, ಚರ್ಚೆ ಮಾಡಿರೋ ಉಪಯೋಗ ಇಲ್ಲ. ಅದು ಕಾರ್ಯಕರ್ತರ ಪಡೆ ಚೆನ್ನಾಗಿದೆ. ನಮಗೆ ಮಾನ್ಯ ವಿಜೇಂದ್ರನವರು ದಯವಿಟ್ಟು ನಮ್ಮ ವಸ್ತುರ್ಗ ಕ್ಷೇತ್ರ ದತ್ತು ತಗೊಂಡು ಈ ಕ್ಷೇತ್ರದ ಕಾರ್ಯಕರ್ತರಿಗೆ ಇದು ನಿಜಲಿಂಗಪ್ಪನ ಸೋಲಿದ ಕ್ಷೇತ್ರ. ಮಾನ್ಯ ಮುಖ್ಯಮಂತ್ರಿ ನಿಜಲಿಂಗಪ್ಪರನ್ನು ಸೋಲಿಸಿದ ಕ್ಷೇತ್ರ. ಮಾನ್ಯ ವಿಜೇಂದ್ರನ ರಾಜ್ಯಾಧ್ಯಕ್ಷರು ಈ ವಸ್ತುಗಳನ್ನು ವಿಶೇಷವಾಗಿ ದತ್ತು ತಗೊಂಡು ಇಲ್ಲಿ ಕಾರ್ಯಕರ್ತರು ಬಹಳ ನೊಂದರು. ಈಗ ಉದಾಹರಣೆ ಒಳಕೆರೆಯಲ್ಲಿ 4-5 ಸತಿ ಬಿಜೆಪಿ ಗೆದ್ದು, ಚಿತ್ರದುರ್ಗದಲ್ಲೂ 3-4 ಸತಿ ಬಿಜೆಪಿ ಗೆದ್ದು. ಆದ್ರೆ ನಮ್ಮ ವಸ್ತುದಲ್ಲಿ ಒಂದೇ ಒಂದ್ ಸತಿ ಅದು ಬಿಜೆಪಿ ಗೆದ್ದಿರೋದು. ಅಂತ ಸಂದರ್ಭದಲ್ಲಿ ಮುಂದೆ ಈಗಲೂ ಸೋತಿದ್ವಿ. 28 ಚುಕ್ಕಾಣಿ ಹಿಡಿಯೋ ಉದ್ದೇಶದಿಂದ ನಾವು ಅವತ್ತು ಸೋತು ಪ್ರೆಸ್ ಮೀಟ್ ಮಾಡಿ ಉಪಯೋಗ ಇಲ್ಲ. ಎಲ್ಲೋ ಕೆಲವು ನ್ಯೂನ್ಯತೆಗಳು ಇದಾವೆ. ಅದನ್ನ ಜಿಲ್ಲಾ ನಾಯಕರು ಕೋರ್ ಕಮಿಟಿ ಮುಖಾಂತರ ನಾಯಕರುಗಳನ್ನ ಇಟ್ಕೊಂಡು ನಮ್ಮ ಕಾರ್ಯಕರ್ತರು ಪಡೆ ಇಟ್ಕೊಂಡು ಇದನ್ನ ಸರ್ವ್ ಮಾಡಿಕೊಂಡು ನಾವು ಗ್ರಾಮ ಪಂಚಾಯತಿ ಚುನಾವಣೆ ಆಗಿರ್ಬೋದು, ಮತ್ತೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಆಗಿರ್ಬೋದು, ಪುರಸಭೆ ಚುನಾವಣೆ ಆಗಿರ್ಬೋದು, ಶಿಕ್ಷಕರ ಕ್ಷೇತ್ರ ಇರ್ಬೋದು, ಪದವೀಧರ ಕ್ಷೇತ್ರ ಇರ್ಬೋದು, ಇವನ್ನೆಲ್ಲ ನಾವು ಒಗ್ಗಟ್ಟಿನಿಂದ ಎಲ್ಲರನ್ನು ವಿಶ್ವಾಸಕ್ಕೆ ಮಾನ್ಯ ಅಧ್ಯಕ್ಷ ಅಣ್ಣಪ್ಪರ ಮುಖಾಂತರನೇ ಎಲ್ಲರ ಮುಖಾಂತರ ಅಧ್ಯಕ್ಷರು ಎಲ್ಲರನ್ನು ಗಣನೆಗೆ ಹಾಕೊಂಡು ಅವರು ಈ ಚುನಾವಣೆ ಚುಕ್ಕಾಣಿ ಹಿಡಿದ್ರೆ ನಾವು ಈ ಸತಿನ ಪ್ರತಿಯೊಂದರಾಗ ಗೆಲ್ತೀವಿ. ಹಿಂದೆ DTOT ಲಕ್ಷ್ಮಣರಿದ್ರು, ನಾವೇನೇ ಕೆಲಸ ಮಾಡಿದ್ರು ಅವ್ರನ್ನ ಮಾರ್ಗದರ್ಶನ ತಾಳ್ತಿದ್ವಿ. ನಾವಾಗಿ 6 ವರ್ಷ ಅಧ್ಯಕ್ಷ ಅನುಭವ ಇದ್ರು ಕೂಡ ಮಾನ್ಯ ಅಣ್ಣಪ್ಪ ಸ್ವಾಮಿ ಅವರು ನಾನು ಪಟ್ಟಿ ಅನೌನ್ಸ್ ಮಾಡ್ತಾ ಇದ್ದ ಅಧ್ಯಕ್ಷೆ ಬರ್ರಿ ಅಂತ ಒಂದ್ ಮಾತು ಕರೆದಿಲ್ಲ. ಮತ್ತೆ ಹಿಂದೆ ಪ್ರಧಾನ ಕಾರ್ಯದರ್ಶಿಗಳು 2 ಹೇಳಿದ್ರು, ಅವ್ರನ್ನೂ ಕರೆದಿಲ್ಲ.
ಪುರಸಭೆ ಅಧ್ಯಕ್ಷ ಇಬ್ರು ಹೇಳಿದ್ರು, ಅವ್ರನ್ನೂ ಕರೆದಿಲ್ಲ. ನಮ್ಮ ಪದಾಧಿಕಾರಿಗಳನ್ನ ಯಾರನ್ನೂ ಕರೀದಂಗೆ ನಮ್ಮನ್ನೆಲ್ಲ ಕಡೆಗಣಿಸಿ ಅವ್ರ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ. ಪಟ್ಟಿ ಬಿಡುಗಡೆ ಮಾಡಿದ್ರೆ ಒಂದು ತಪ್ಪು ಮಾಡಿದ್ದಾರೆ, 3 ಪ್ರಧಾನ ಕಾರ್ಯದರ್ಶಿ ಮಾಡಿದ್ದಾರೆ. ದಯವಿಟ್ಟು ನಮಗೆ ನಮ್ಮ ವಸ್ತುರ್ಗಕ್ಕೆ ನಾನು ಮಾನ್ಯ ರಾಜ್ಯಾಧ್ಯಕ್ಷ ಕೇಳೋದಿಷ್ಟೇ, ಮಾನ್ಯ ಜಿಲ್ಲಾಧ್ಯಕ್ಷ ಕೇಳೋದಿಷ್ಟೇ, ನಮಗೆ 2 ಮಂಡಲ ಕೊಡ್ಲಿ. ಒಳಗಕೆರೆಗೆ ಹೆಂಗೆ 2 ಮಂಡಲ ಆಗಿದಾವ, ಬಡಮಸಾಗರ ಮತ್ತು ಒಳಗಕೆರೆ. ಮೊಣಕಾಲ್ಮೂರಾಗ 2 ಆಗಿದಾವ, ನಾಯಕನಟ್ಟಿ ಮತ್ತು ಮೊಣಕಾಲ್ಮೂರು. ಚಿತ್ರದುರ್ಗದಾಗ 2 ಆಗಿದಾವ, ಒಂದು ಗ್ರಾಮಾಂತರ ಒಂದು ನಗರ. ಇಲ್ಲಿ ಶ್ರೀರಾಮ್ಪುರ ಮತ್ತು ವಸ್ತುರ್ಗ ಕಸಬಾ ಅಂತ 2 ನಮಗೆ ಮಂಡಳಗಳಾದ್ರೆ ಆ ಭಾಗದಲ್ಲಿ ಒಬ್ಬ ಅಧ್ಯಕ್ಷ ಸ್ಥಾನ ಕೊಟ್ಟು ಅಲ್ಲಿ ಪ್ರಧಾನ ಕಾರ್ಯದರ್ಶಿ ಪದಾಧಿಕಾರಿನೂ ಕೊಟ್ರೆ ನಮಗೆ ಅಲ್ಲಿ ಅನುಕೂಲ ಆಗುತ್ತೆ ಸಂಘಟನೆ ದೃಷ್ಟಿಯಿಂದ. ಇದನ್ನ ನಾವು ಜಿಲ್ಲೆಗೆ ಹೇಳಿರು ನಮ್ಮ ಮಾತು ಕೇಳಲ್ಲ. ಈಗ ನಾವು ಹೋದ್ ಸತಿನೂ ಹೇಳಿದ್ವಿ, ಈಗ 2 ವರ್ಷದಿಂದ ನಮ್ಗೆ ಈ ಸತಿ 2 ಮಂಡಲ ಮಾಡಿಕೊಡ್ರಿ. ಎಲ್ಲೋ ಒಂದ್ ಕಡೆ ನಾವು ಆ ಶ್ರೀರಾಮ್ಪುರ, ಬೆಲಗೂರು, ಮತ್ತೋಡಲ್ಲಿ ನಮ್ಮ ವೀಕ್ ಇದಾವೆ ಓಟ್ಗಳು, ಅಲ್ಲಿ ನಮ್ಮ ಅಧ್ಯಕ್ಷ ಸ್ಥಾನ ಕೊಟ್ಟು ಅಲ್ಲೇ ಒಂದು ದೂರ ಆಗುತ್ತೆ. ಪಾಪ 35 ಕಿಲೋಮೀಟರ್ 40 ಕಿಲೋಮೀಟರ್ ಯಾವ್ದಾರ ಒಂದು ಕಾರ್ಯಕ್ರಮಕ್ಕೆ ಬಂದು ಹೋಗ್ಬೇಕಾವ್, ಅದಕ್ಕೆ ತೊಂದರೆ ಆಗ್ತೈತೆ. ನಮ್ಗೆ 2 ಮಂಡಲ ಮಾಡಿಕೊಡ್ರಿ. ಮಾನ್ಯ ಏನ್ ದತ್ತಾತ್ರೇಯರು ಮತ್ತೆ ಜೀವನ್ ಮೂರ್ತಿ ಅವರು ಚುನಾವಣಾ ಅಧಿಕಾರಿಗಳು ಅವ್ರೆಲ್ಲೋ ಒಂದು ಶಿಸ್ತನ್ನು ಉಲ್ಲಂಘಿಸಿ ಅಧ್ಯಕ್ಷ ಮಾಡೋರು. ಅದು ಗಣೇಶ್ ಕಾರ್ಣಿಕ್ ರಾಜ್ಯ ಚುನಾವಣಾ ಅಧಿಕಾರಿಗಳ ಹತ್ರ ನಾವು ಮಾತಾಡಿದ್ವಿ, ಸರ್ ಈ ಪಕ್ಷ ವೀಕ್ ಆಗುತ್ತೆ ಅವ್ರು ಮಾಡಿದೆ ಅಂತ. 9 ತಿಂಗಳಾಯ್ತು, ಇನ್ನು ಇಲ್ಲೇವರೆಗೂ ಆಫೀಸ್ ಓಪನ್ ಆಗಿಲ್ಲ, ಒಂದು ಬೂತಿ ಪ್ರವಾಸ ಇಲ್ಲ. ನಾವು ಅಧ್ಯಕ್ಷ ಆಗಿದ್ದಾಗ ನಮ್ಮ ಕಾರ್ಯಕರ್ತರು ಎಲ್ಲರೂ ಇಲ್ಲೇ ಇದ್ದಾರೆ, ನಮ್ಮ ಅಧ್ಯಕ್ಷಗಳು ಉಪಾಧ್ಯಕ್ಷರು. ಕೇಳ್ರಿ, ಒಂದೇ ಪಂಚರತ್ನ ಇಡೀ ಚಿತ್ರದುರ್ಗದಾಗ ಏನಾದ್ರು ಪ್ರಪ್ರಥಮವಾಗಿ ಬೂತ್ ಸಮಿತಿ ಆಯ್ತು ಅಂದ್ರೆ ಅದು ವಸ್ತುರ್ಗ. ಒಂದೇ ದಿವಸ 242 ನಂಬರ್ ಪ್ಲೇಟ್ ಹಾಕಿದ್ವಿ ಬೂತ್ ಅಧ್ಯಕ್ಷದ ಒಂದೇ ದಿವಸ. ಆಮೇಲೆ ಈಗ ಏನ್ ಹರೀಶ್ ಪುಂಜ ಅವ್ರು ಬಂದಿಲ್ಲ, 15 ದಿವಸ ಉಸ್ತುವಾರಿ ಆಗಿದ್ರು ಅವ್ರ ನೇತೃತ್ವದಲ್ಲಿ. ಮತ್ ಯಾರೇ ನಾವು ಒಂದು ತಾಲೂಕಲ್ಲಿ ಚುನಾವಣೆ ಏನ್ ಜವಾಬ್ದಾರಿ ಕೊಡ್ತಾರೆ, ಆಮೇಲೆ ದಾವಣಗೆರೆ ವಿಭಾಗದಿಂದ ಕಲ್ಲೇಶನ್ ಅವರಿದ್ರು, ಅವರು ಸುಮಾರು 1 ತಿಂಗಳಗಟ್ಲೆ ಇದ್ರು, ಅವ್ರ ಮುಖಾಂತರ ಚುನಾವಣೆಗಳು ಬಹಳ ಮಾಡಿದ್ವಿ. ಈ ತರ ಯಾರು ನಾಯಕರು ಬರ್ತಾರೆ ನಮ್ಮ ತಾಲೂಕಿಗೆ ಅವ್ರನ್ನ ಅತ್ಯುನ್ನತ ಕಂಡು ಮೊನ್ನೆ ನಾವು MLA ಎಲೆಕ್ಷನ್ 30,000 ಲೀಡರ್ ಸೋತ್ವಿ. ಅದೇ MP ಎಲೆಕ್ಷನ್ ನಮಗೆ ಪ್ರತಿ MP ಎಲೆಕ್ಷನ್ ನಲ್ಲೂ ನಮ್ಮ ತೆಗೆದು ನೋಡ್ರಿ ನಾವು 10,000 ಲೀಡ್ ಆಗಿದ್ವಿ. ಯಾಕೆ? ನಮ್ಮ ಮತದಾರ ಎಲ್ಲಿ ಹೋಗ್ತಾರೆ? ವಸ್ತುದಲ್ಲಿ ನಮ್ಮವೇನೇ ಆಯ್ಕೆ ಆದ್ರೆ ಪಕ್ಷ ಸಿದ್ಧಾಂತ ಎಲ್ಲರೀಗ ಯಾವುದೇ ಒಂದು ಸಿದ್ಧಾಂತದಲ್ಲಿ ಅಡಿಯಲ್ಲಿ ನಡೆದಾಗ ನಮ್ಮ ಪಕ್ಷ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಮ್ಮ ಉದ್ದೇಶ ಇರೋದೇನು, 2028ಗೆ ಪ್ರಪ್ರಥಮವಾಗಿ ನಮ್ಮ ತಾಲೂಕಿಂದ ಒಬ್ರು MLA ಕಳಿಸ್ಬೇಕು ಅಂತ ನಮ್ಮ ಉದ್ದೇಶ. ಈ ಪ್ರೆಸ್ ಮೀಟ್ ಮಾಡ್ತಾ ಇರೋದು ಮಾನ್ಯ ಅಣ್ಣಪ್ಪ ಸ್ವಾಮಿ ಅವ್ರು ಏನ್ ಇವತ್ತು ನಿಯೋಜಿತ ಅಧ್ಯಕ್ಷರ ಅವರ ಅಧ್ಯಕ್ಷತೆಯಲ್ಲೇ ನಾವೆಲ್ಲ ಮುಂದುವರಿದ್ವಿ. ಅವರು ನಮ್ಮ ಸಲಹೆ ಸಹಕಾರಗಳು ವಿಶ್ವಾಸಕ್ಕೆ ತಗೊಂಡು ಅವ್ರು ಮುಂದುವರಿಲಿ. ನಾವೇನು ಅವ್ರನ್ನೇನು ವಿರೋಧಿಸಲ್ಲ. ನಮ್ಮ ರಾಜ್ಯದವರು ಮತ್ತು ನಮ್ಮ ಜಿಲ್ಲೆಯವರು ಮಾಡಿದಾಗ ಅವ್ರು ನಮ್ಮ ಅಧ್ಯಕ್ಷ ನಾವು ಒಪ್ಪಿಗೆಂದಿವಿ. ಇದನ್ನ ಮಾನ್ಯ ರಾಜ್ಯಾಧ್ಯಕ್ಷರು ಏನು ಇವತ್ತು ವಿಜೇಂದ್ರನ ನೇತೃತ್ವದಲ್ಲಿ ನಾವು 2028 ಚುನಾವಣೆ ನಾವು ಏನು 150 ಸೀಟ್ ಅವ್ರ ಕನಸೈತೋ ಅದ್ರಲ್ಲಿ ವಸ್ತುರ್ಗನು ಒಂದಾಗಿರುತ್ತೆ ಅಂತ ಹೇಳಿ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯ ರಾಜ್ಯಾಧ್ಯಕ್ಷರಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ, ಯಾಕೆಂದ್ರೆ ಜಿಲ್ಲೆಯವರು ನಮ್ಮ ಮಾತನ್ನ ಯಾರು ಕೇಳೋದಿಲ್ಲ. ಈಗ ನಾವು ಚುನಾವಣಾ ಅಧಿಕಾರಿಗಳು ಬಂದು ಇಲ್ಲಿ ಪದಾಧಿಕಾರಿಗಳ ಆಯ್ಕೆ ಮಾನದಂಡಗಳನ್ನ ಹೇಳಿದಾಗ ಸಕ್ರಿಯ ಸದಸ್ಯರಾಗಿರ್ಬೇಕು ಮತ್ತೆ ಅವರು ಸಕ್ರಿಯ ಸದಸ್ಯತ್ವ ಅಭಿಯಾನದಲ್ಲಿ ಪಾಲ್ಗೊಂಡಿರ್ಬೇಕು, ಕನಿಷ್ಠ 5 ವರ್ಷ ಪಕ್ಷದಲ್ಲಿ ಒಬ್ಬ ಪದಾಧಿಕಾರಿಯಾಗಿ ನಿಯುಕ್ತಿ ಆಗಿರ್ಬೇಕು ಅಂತ ನಾವು ಅಧ್ಯಕ್ಷರು ಮಾಡ್ತೀವಿ ಅಂತ ಹೇಳಿದ್ರು. ಆ ಎಲ್ಲಾ ಮಾನದಂಡಗಳನ್ನ ತಿರಸ್ಕರಿಸಿ ಅಣ್ಣಪ್ಪ ಸ್ವಾಮಿ ಅವರವರು ಸಕ್ರಿಯ ಸದಸ್ಯರಲ್ಲ, ಸದಸ್ಯತ್ವ ಅಭಿಯಾನದಲ್ಲಿ ಪಾಲ್ಗೊಂಡಿಲ್ಲ, ಅವ್ರನ್ನ ಅಧ್ಯಕ್ಷರ ಆಯ್ಕೆ ಮಾಡಿದ್ರು. ಉಳಿದಂತೆ ನಾವೇನ್ ಪರಿಶ್ರಮ ಪಟ್ಟಿದ್ವಿ ನಾವೆಲ್ಲರಿಗೂ ಸಹ ಇವತ್ತು ನಾವು ಪ್ರಶ್ನೆ ಮಾಡಿದ ಒಂದೇ ಕಾರಣಕ್ಕೆ ನಮ್ಮನ್ನು ಕಡೆಗಣಿಸಿ ಯಾವುದೇ ಜವಾಬ್ದಾರಿ ಕೊಡದಂಗೆ ಮತ್ತೆ ನಾವು ಪಕ್ಷ ಘೋಷಣೆ ಮಾಡಿದಾಗ ಅಣ್ಣಪ್ಪ ಸ್ವಾಮಿ ಅಧ್ಯಕ್ಷರು ಅಂತ ನಾವು ತಿರಸ್ಕರಿಸಲಿಲ್ಲ, ಒಪ್ಪಿಕೊಂಡ್ವಿ ಪ್ರೀತಿಯಿಂದ. ಒಪ್ಪಿಕೊಂಡ್ರು ಸಹ ಅವ್ರು ನಮ್ಮನ್ನು ಪ್ರೀತಿಯಿಂದ ಒಪ್ಪಿಕೊಂಡಂಗೆ ಯಾರೋ ನಾಯಕರ ಹತ್ರ ಹೋಗಿ ಅವ್ರು ನಮ್ಗೆ ಪ್ರಶ್ನೆ ಮಾಡ್ತಾರೆ ಅಂತೇಳಿ ಅವರಿಂದ ಫೋನ್ ಮಾಡಿಸಿ ನಮಗೆ ಧಮಕಿ ಹಾಕ್ಸೋದು, ಒಂದು ಪಾರ್ಟಿ ಆಫೀಸ್ ಮಾಡಿಲ್ಲ. ಇವತ್ತಿಗೆ ಒಂದೇ ಒಂದು ಬೂತ್ಗೆ ಹೋಗಿ ಯಾವುದೇ ಒಂದು ಬೂತ್ ನಲ್ಲಿ ಏನ್ ಕಷ್ಟ ಇದೆ, ಏನ್ ಆಗ್ಬೇಕು ಅಂತ ಬೂತ್ ಸಂಚಾರವನ್ನು ಸಹ ಮಾಡಿಲ್ಲ. ಯಾವ ಪಕ್ಷದ ಯಾವುದೇ ಚಟುವಟಿಕೆಗಳು ಇಲ್ಲಿ ಕ್ಷೀಣ ಆಗಿದ್ದಾವೆ.
ಈಗ 9 ತಿಂಗಳಿಂದ ನಾವು ಕಾರ್ಯಕರ್ತರು ಕೇಳಿದ್ರೆ ನಿಮ್ ಬಿಜೆಪಿ ಸವಾಸ್ ಬೇಡ, ಈ ಮಟ್ಟಕ್ಕೆ ಇಲ್ಲಿ ಬಹಳಷ್ಟು ಕೆಟ್ಟ ವಾತಾವರಣ ಸೃಷ್ಟಿಯಾಗಿದೆ. ಮಾನ್ಯ ರಾಜ್ಯಾಧ್ಯಕ್ಷರು ದಯಮಾಡಿ ವಸ್ತ್ರಗವನ್ನ ಕಡೆಗಣಿಸ್ದಂಗೆ ವಸ್ತ್ರದ ಕಡೆ ಗಮನ ಕೊಟ್ಟು ಇಲ್ಲಿ ತಾವು ಖುದ್ದಾಗಿ ಬಂದು ಎಲ್ಲಾ ಕಾರ್ಯಕರ್ತರನ್ನು ಒಂದೆಡೆ ಸೇರಿಸಿ ಎಲ್ಲರೂ ಅನ್ಯೋನ್ಯವಾಗಿ ಪಕ್ಷ ಸಂಘಟನೆ ತೊಡಗಂತ ಒಂದು ಸಲಹೆ ಸೂಚನೆ ಕೊಟ್ಟರೆ ನಿಜಕ್ಕೂ ವಸ್ತುರ್ಗವೇ ಮೊದಲನೇ ಬಾರಿಗೆ ವಿಜಯ ಬಾರಿಸಿರುತ್ತೆ. ಯಾಕೆಂದ್ರೆ ಪ್ರತಿ ಬಾರಿ ಗೆಲ್ತಕ್ಕಂಥ ನಾವು ಸುಮ್ಮನೆ ಇದ್ರು ಸಹ 50,000 ಮತವನ್ನ ನಮ್ಮ ಬಿಜೆಪಿಗೆ ಆಗ್ತಕ್ಕಂಥ ಮತ ಆಗ್ತಕ್ಕಂಥ ಮತದಾರರು ಮನೇಲಿದ್ದಾರೆ. ಆದ್ರೆ ಅವ್ರನ್ನ ಮತ ಹಾಕ್ತಕ್ಕಂಥ ಕಾರ್ಯ ಮಾಡೋಂಥ ಹುಮ್ಮಸ್ಸಿರ ಸೈನಿಕ ಪಡೆ ನಮ್ಮಲ್ಲಿದೆ ಕಾರ್ಯಕರ್ತರದು. ಅವ್ರನ್ನ ಬಳಕೆ ಮಾಡ್ಕೊಂತಕ್ಕಂಥ ನಾಯಕತ್ವ ಇಲ್ಲೇ ಇರೋದು ತುಂಬಾ ಕೊರತೆ ಆಗಿದೆ. ದಯಮಾಡಿ ರಾಜ್ಯಾಧ್ಯಕ್ಷರು ಈ ಕ್ಷೇತ್ರವನ್ನ ದತ್ತು ತಗೊಂಡು ನಮ್ಮ ಅಧ್ಯಕ್ಷರು ಹೇಳಿದಂಗೆ ಈ ಹೆಚ್ಚಿನ ಒತ್ತು ಕೊಟ್ಟು ತಾವು ದಯಮಾಡಿ ಇಲ್ಲಿ ಎಲ್ಲ ಸಂಕಷ್ಟಗಳನ್ನ ನಿವಾರಣೆ ಮಾಡ್ತೀರಂತ ನಾನು ನಿಜವಾಗ್ಲೂ ಭಾವಿಸಿ, ಅಣ್ಣಪ್ಪ ಸ್ವಾಮಿ ಅವರೇ ನಮ್ಮ ಅಧ್ಯಕ್ಷರು, ಅವ್ರ ನೇತೃತ್ವದಲ್ಲೇ ನಾವು ಮುಂದಿನ ಚುನಾವಣೆಯನ್ನು ಎದುರಿಸ್ತೀವಿ. ಆದ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಒಂದು ಇತಿಶ್ರೀ ಆಡಬೇಕು ಅಂತ ನಾನು ಈ ಮಾಧ್ಯಮದ ಮೂಲಕ ಕರೆ ಕೊಡ್ತೇನೆ. ಹೊಸದುರ್ಗ ತಾಲೂಕಿನ ಆತ್ಮೀಯ ನನ್ನ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಸಮಸ್ತ ಕಾರ್ಯಕರ್ತರಿಗೆ ನಮಸ್ಕಾರಗಳು. ಇವತ್ತಿನ ಏನು ನಮ್ಮ ಮಂಡಲ ಅಧ್ಯಕ್ಷರು ಏನ್ ನಮ್ಮ ಉಳ್ಳೇಡಿ ಜಗದೀಶ್ ಅಣ್ಣ ಅವರ ಸುದ್ದಿಗೋಷ್ಠಿ ಕರೆದಿದ್ರು, ಆ ಸುದ್ದಿಗೋಷ್ಠಿಯ ಪ್ರಮುಖ ವಿಚಾರನೆ ಅಂದ್ರೆ ಇವತ್ತೇನು ನಿನ್ನೆ ನಮ್ಮ ನಿಯೋಜಿತ ಅಧ್ಯಕ್ಷರು ಅಣ್ಣಪ್ಪ ಸ್ವಾಮಿ ಅವರು ಏನು ಹೊಸದುರ್ಗ ತಾಲೂಕು ಮಂಡಲ ಪದಾಧಿಕಾರಿಗಳ ಪಟ್ಟಿ ಬಿಡುಗಡೆ ಮಾಡಿದ್ರು. ಆ ಪಟ್ಟಿಗೆ ನಮ್ಮದು ಯಾವುದೇ ರೀತಿ ಆಕ್ಷೇಪಣೆ ಇಲ್ಲ. ಯಾಕೆಂದ್ರೆ ನಮ್ಮ ಇವತ್ತು ರಾಜ್ಯ ನಾಯಕರು ಮತ್ತು ಜಿಲ್ಲಾ ನಾಯಕರುಗಳು ಇವತ್ತೇನು ಅಣ್ಣಪ್ಪ ಅವ್ರನ್ನ ಘೋಷಣೆ ಮಾಡಿದ್ಮೇಲೆ ನಾವೆಲ್ಲರೂ ಸಹ ಒಪ್ಕೊಂಡಿದೀವಿ ಅವರು ನಮ್ಮ ಪಕ್ಷದ ಅಧ್ಯಕ್ಷರು ಅಂತೇಳಿ. ನಾವು ಅವರ ನೇತೃತ್ವದಲ್ಲೇ ಪಾರ್ಟಿಯನ್ನ ಸಂಘಟನೆ ಮಾಡ್ಲಿಕ್ಕೆ ಅದು ಒಪ್ಕೊಂಡಿದ್ವಿ. ನಮ್ದು ಇರ್ತಕ್ಕಂಥ ಒಂದೇ ಪ್ರಶ್ನೆ ಏನಂದ್ರೆ ಏನ್ ಹಿಂದೆ ನಿಕಟಪೂರ್ವ ಅಧ್ಯಕ್ಷರಂತ ನಮ್ಮ ಜಗಣ್ಣವರು ಉಪಾಧ್ಯಕ್ಷರು ಮತ್ತೆ ಎಲ್ಲ ಮೋರ್ಚಾದ ಪದಾಧಿಕಾರಿಗಳು ಮತ್ತು ಪಕ್ಷದ ಹಿರಿಯರನ್ನ ಕರೆದು ಒಂದು ಚರ್ಚೆ ಮಾಡಿ ಯಾವ ಭಾಗಕ್ಕೆ ನಾವು ಯಾವ ಸಮಾಜಗಳಿಗೆ ಯಾವ ಯುವಕರಿಗೆ ನಾವು ಆದ್ಯತೆ ಕೊಡಬೇಕಿತ್ತು ಪಕ್ಷದಲ್ಲಿ ಅಂತ ತೀರ್ಮಾನ ಮಾಡಿದ ಒಂದು ಪ್ರಶ್ನೆ ಬಿಟ್ರೆ ನಮ್ದೇನೇ ತಕರಾರಿಲ್ಲ. ಯಾವುದೇ ಕಾರಣಕ್ಕೂ ಈ ರೀತಿ ಪಕ್ಷದಲ್ಲಿ ಈ ರೀತಿ ಸಮಸ್ಯೆಗಳು ಸೃಷ್ಟಿಯಾದ್ರೆ ಪಕ್ಷಕ್ಕೆ ತುಂಬಾ ಹಿನ್ನಡೆ ಆಗುತ್ತೆ. ಯಾಕೆ ಅಂದ್ರೆ 244 ಬೂತ್ ಇವತ್ತು ಹೊಸದುರ್ಗದಲ್ಲಿ ಇದಾವೆ. ಆ 242 ಬೂತ್ ಹಿಂದೆ ಇದ್ವು. 242 ಬೂತ್ ಅಧ್ಯಕ್ಷರು ಮಂಡಲ ಬೂತ್ ಕಮಿಟಿಯನ್ನ ಮಾಡಿದ್ವಿ ನಾವೆಲ್ಲರೂ. ಬೂತ್ ಕಮಿಟಿ ಆಗಿರ್ಬೋದು, ಪಂಚಾಯತ್ನ ಆಗಿರ್ಬೋದು, ಗ್ರಾಮ ಚಲೋ ಅಭಿಯಾನ ಆಗಿರ್ಬೋದು, ಎಲ್ಲಾ ರೀತಿ ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರ ಎಲ್ಲಾ ಕೆಲಸಗಳನ್ನ ಇಂದಿನ ಅಧ್ಯಕ್ಷರು ಎಲ್ಲರೂ ನಮ್ಗೆಲ್ಲರೂ ಉಸ್ತುವಾರಿ ಕೊಟ್ಟು ಯಾವ ಭಾಗ ಬಾಗೂರು ಜಿಲ್ಲಾ ಪಂಚಾಯತ್ ಇಂತ ಜವಾಬ್ದಾರಿ ತಗೊಳ್ರಿ, ಮತ್ತೋಡ್ ಇಂತ ತಗೊಳ್ರಿ, ಮಡಿಕೇರಿ ತಗೊಳ್ರಿ, ಶ್ರೀರಾಮಪುರ ಮತ್ತು ಬೆಳಗಾವಿ ಈ 6 ಜಿಲ್ಲಾ ಪಂಚಾಯತ್ಗೂ ಜವಾಬ್ದಾರಿ ಕೊಟ್ಟು ಕೆಲಸವನ್ನ ಮಾಡಿಸಿದ್ರು. ಈಗ 9 ತಿಂಗಳಾದ ಸಹ ಅಣ್ಣಪ್ಪ ಸ್ವಾಮಿ ಅವರು ಒಬ್ಬನೇ ಒಬ್ರು ಮೋರ್ಚಾದ ಅಧ್ಯಕ್ಷರುಗಳು ಮತ್ತು ಪಕ್ಷದ ಪದಾಧಿಕಾರಿಗಳನ್ನ ಗಣನೆ ತಗೊಂಡಿಲ್ಲ, ಎಂದೂ ಅವ್ರನ್ನ ಪ್ರೀತಿಯಿಂದ ಕರೆಸಿ ಮಾತಾಡಿಲ್ಲ. ನಾವು ಒಂದು ಪಕ್ಷದ ಜವಾಬ್ದಾರಿಗೆ ಒಬ್ಬ ಇದ್ವಿ ಅಪೇಕ್ಷಿತರಾಗಿ ಅನಿವಾರ್ಯ ಪಕ್ಷದ ಜವಾಬ್ದಾರಿ ಗೊತ್ತಿಲ್ಲ ಅಂದ್ರೆ ನಾವು ಬೇಜಾರಿಲ್ಲ. ಅವರು ಒಪ್ಕೊಂಡಿವಿ ಅಣ್ಣಪ್ಪ ಸ್ವಾಮಿ ನಮ್ಮ ಪಕ್ಷದ ಅಧ್ಯಕ್ಷರು ಅಂತೇಳಿ. ಆದ್ರೆ ನೀವು ಎಲ್ಲಾರು ಸಮಾನ ಮನಸ್ಕರ ಕರೆದು ಕೂತು ಚರ್ಚೆ ಮಾಡಿ ಪಟ್ಟಿ ಬಿಡುಗಡೆ ಮಾಡಿದ್ರೆ ನಮ್ದು ಏನು ತಕರಾರು ಇಲ್ಲ. ನಾವ್ಯಾರು ಸಹ ಪಾರ್ಟಿ ಇವತ್ತು ಬಂದ್ರಲ್ಲ ಮಾನ್ಯ ಅಧ್ಯಕ್ಷರೇ, ನಾವೆಲ್ಲರೂ ಸಹ ಪಾರ್ಟಿಗೆ ಬಹಳ ವರ್ಷ ದುಡಿದಂತರು. ಬೂತ್ ಅಧ್ಯಕ್ಷ ಕೆಲಸ ಮಾಡಿದೀವಿ, ಜಿಲ್ಲಾ ಯುವ ಮೋರ್ಚಾ ಕಾರ್ಯದರ್ಶಿ ಕೆಲಸ ಮಾಡಿದೀವಿ, ಜಿಲ್ಲಾ ಕಾರ್ಯದರ್ಶಿ ಕೆಲಸ ಮಾಡಿದೀವಿ, OBC ಅಧ್ಯಕ್ಷ ಕೆಲಸ ಮಾಡಿದೀವಿ. ತಮ್ಮದೇ ಆದ ಶಕ್ತಿಯನ್ನ ಪಾರ್ಟಿಗೆ ಕೆಲಸ ಮಾಡಿದೀವಿ. ನಾವ್ಯಾರು ಸಹ ಮತ್ತೆ ಬೇರೆ ಪಾರ್ಟಿಗೆ ಹೋಗಿ ಕೆಲಸ ಮಾಡಿ ಇಲ್ಲಿ ಬಂದಿಲ್ಲ ನಾವ್ಯಾರು. ಇವತ್ತು ಏನಾಗಿದೆ ಅಂದ್ರೆ ಇವತ್ತು ಪಕ್ಷದಲ್ಲಿ ಯಾವ ರೀತಿ ಸ್ಥಾನಮಾನ ಸಿಗ್ತೇವೆ ಅಂದ್ರೆ ಹಿಂದಿನ ಚುನಾವಣೆಯಲ್ಲಿ ಬೇರೆ ಪಾರ್ಟಿ ದುಡಿದಾಗ ಇವತ್ತು ನಮ್ಮ ಪಾರ್ಟಿಗೆ ಸ್ಥಾನಮಾನ ಸಿಗ್ತದೆ. ಇಲ್ಲಿಂದ ಮೂಲ ಕಾರ್ಯಕರ್ತರು ಎಲ್ಲ ಹೋಗ್ಬೇಕು. ಇದೇ ಪಕ್ಷನ ಭಾರತ್ ಮಾತಾ ಕಿ ಜೈ ಅಂದರು, ಈ ಪಕ್ಷಕ್ಕೆ ಇವತ್ತು ಸ್ಥಾನಮಾನ ಸಿಗ್ತಿಲ್ಲ. ಅವತ್ತು ನಮ್ಮ ಪಕ್ಷದ ವಿರುದ್ಧ ಚುನಾವಣೆ ಮಾಡಿದ್ರೆ ಇವತ್ತು ನಮ್ಮ ಸ್ಥಾನದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸ್ಥಾನಗಳು, ತಾಲೂಕು ಮಟ್ಟದಲ್ಲಿ ಜವಾಬ್ದಾರಿ ಕೊಡ್ತೀರಾ. ಮತ್ತೆ ಮೂಲ ಕಾರ್ಯಕರ್ತ ಎಲ್ಲ ಹೋಗ್ಬೇಕು. ಪಕ್ಷದ ವಿರುದ್ಧ ಬೂತ್ ಕೆಲಸ ಮಾಡಿದಂತನು, ಮಂಡಲ ಕೆಲಸ ಮಾಡಿದಂತನು ಇವತ್ತು ಆ ಒಂದು ಕಾರ್ಯಕರ್ತ ನೋವಾಗ್ತಿದೆ. ಹಾಗಾಗಿ ಕಾರ್ಯಕರ್ತರ ನೋವನ್ನ ಸರಿಪಡಿಸಬೇಕು. ಮಾನ್ಯ ರಾಜ್ಯಾಧ್ಯಕ್ಷ ನಾನು ಮನವಿ ಮಾಡ್ತೇನೆ, ನಿಮ್ಮ ನೇತೃತ್ವದಲ್ಲಿ ಪಾರ್ಟಿ ಇವತ್ತು ಚೆನ್ನಾಗಿ ನಡೀತಿದೆ ಅಂತ ಎಲ್ಲ ಕಡೆ ಹೇಳ್ತಿದ್ದಾರೆ. ವಸ್ತುದಲ್ಲಿ ಯಾಕೆ ಪಾರ್ಟಿ ಈ ರೀತಿ ಇದೆ, ಪಾರ್ಟಿಗೆ ಯಾಕೆ ಈ ರೀತಿ ಪಾರ್ಟಿ ಕೊಡ್ಲಿಕ್ಕೆ ಸಮಸ್ಯೆ ಆಗ್ತಿದೆ ಅಂತ ನೀವು ಅರ್ಥ ಮಾಡ್ಕೊಂಡು ಇಲ್ಲೇ ನಾಯಕರನ್ನ ಕರೆಸಿ ಚರ್ಚೆ ಮಾಡಿ ಎಲ್ಲ ಹಿರಿಯ ಮುಖಂಡರು ಮತ್ತೆ ಎಲ್ಲ ಪಾರ್ಟಿ ಪದಾಧಿಕಾರಿ ಕುಂಡಿಸಿ ಚರ್ಚೆ ಮಾಡಿ ಒಂದು ಸೂಕ್ತ ನಿರ್ಧಾರ ಮಾಡಿದ್ರೆ ಪಾರ್ಟಿ ಗೆಲ್ಲುತ್ತಿಲ್ಲ ಅಂದ್ರೆ 100% ನಮ್ಮ ಪಾರ್ಟಿ ಗೆಲ್ಲೋದು ತುಂಬಾ ಕಷ್ಟ ಇದೆ. ಯಾಕೆ ಅಂದ್ರೆ ಇಲ್ಲಿ ಸಮಸ್ಯೆಗಳು ದಿನ ಜಾಸ್ತಿ ಆಗ್ತಾ ಇದಾವೆ. ಈ ಸಮಸ್ಯೆಗಳಿಗೆ ನಮ್ಮ ಪಕ್ಷದ ತಾಲೂಕಿನ ನಾಯಕರುಗಳು, ಜಿಲ್ಲಾ ನಾಯಕರು ಮತ್ತು ರಾಜ್ಯ ನಾಯಕರುಗಳು ಕೂತು ಚರ್ಚೆ ಮಾಡಿ ಯಾರು ಪಾರ್ಟಿ ಸಿದ್ಧಾಂತದಲ್ಲಿ ಕೆಲಸ ಮಾಡ್ತಾರೆ, ಯಾರು ಪಾರ್ಟಿಯ ಸಕ್ರಿಯ ಸದಸ್ಯ ಇದ್ದಾನೆ, ಯಾರು ಶಾಶ್ವತ ಅಭಿಯಾನವನ್ನು ಮಾಡಿದ್ದಾನೆ ಅಂತವರಿಗೆ ಪಾರ್ಟಿ ಜವಾಬ್ದಾರಿ ಕೊಟ್ರೆ ಖಂಡಿತ ಕೆಲಸ ಆಗಿಲ್ಲ ಅಂದ್ರೆ 100% ನಮ್ಮ ಪಾರ್ಟಿ ಬಹಳ ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಈ ಸುದ್ದಿಗೋಷ್ಠಿಯಲ್ಲಿ OBC ಮೋರ್ಚಾ ಮಂಡಲ ಅಧ್ಯಕ್ಷ ಹೇರೂರು ಮಂಜುನಾಥ್, ಮಂಡಲ ಉಪಾಧ್ಯಕ್ಷ ಸಾಚ ಮಂಜಯ್ಯ, ಯುವ ಮೋರ್ಚಾ ಮಂಡಲ ಅಧ್ಯಕ್ಷ ಕಲ್ಲೇಶ್, ಯುವ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಂಪ, ಸಾಮಾಜಿಕ ಜಾಲತಾಣದ ಸಂಚಾಲಕ ಗೂಳಿಹಟ್ಟಿ ರಮೇಶ್, ಯುವ ಮೋರ್ಚಾ ಮಂಡಲದ ಪ್ರಧಾನ ಕಾರ್ಯದರ್ಶಿ ಸುಮಂತ್, ಮುಖಂಡರಾದ ಶಿವು ಮಠ್, ಮಾಡದಕೆರೆ ಈಶ್ವರ್, ಸಣ್ಣ ಕಿಟ್ಟದಹಳ್ಳಿ ಜಗದೀಶ್, ಮತ್ತೋಡು ಶಕ್ತಿ ಕೇಂದ್ರ
ಅಧ್ಯಕ್ಷ ಮನು, ಯುವ ಮೋರ್ಚಾ ಮಲ್ಲಿಕಾರ್ಜುನ್, ಮಂಜುನಾಥ್, ರವಿ ಕಿರಣ್ ಪಾಟೀಲ್, ಎಸ್ಕೆ ಮಂಜುನಾಥ್, ಎಸ್ಎಂ ಮಂಜುನಾಥ್, ದಾಳಿಂಬೆ ಗಿರೀಶ್, ಬಸವರ ತಿಪ್ಪೇಶ್, ಹೊನವಿನಡು ಮತ್ತು ಗುಡ್ಡದ ನೆರಲ್ಕೆರೆ ಶಿವಪ್ರಸಾದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದು ಹೊಸದುರ್ಗ ರಾಜಕೀಯದಲ್ಲಿ ಹೊಸ ತಿರುವು ತರಬಹುದೇ ಕಾದು ನೋಡಬೇಕಿದೆ.